ಸುಮನ್ ಮತ್ತು ಹರ್ಷಿತ್ ರವರ ಬಳಿ ಇರುವ ಹಣದ ಅನುಪಾತ 5:2 ಆಗಿದೆ. ಸುಮನ್ ಬಳಿ ರೂಪಾಯಿ 300 ಇದ್ದು ಹರ್ಷಿತ್ ಬಳಿ ರೂಪಾಯಿ 5ರ ನಾಣ್ಯಗಳು ಮಾತ್ರ ಇದ್ದಲ್ಲಿ ಹರ್ಷಿತ್ ಬಳಿ ಇರುವ ನಾಣ್ಯಗಳ ಸಂಖ್ಯೆ ಅಂತ ಕೇಳ್ತಿದೆ. ಓಕೆ, ಈಗ ಇದು ಸಮಾನುಪಾತದ ಪ್ರಶ್ನೆ. ಇಲ್ಲಿ ಸುಮನ್ ಬಳಿ ಇರೋಂಥದ್ದು ಹಣ ಬರೋಣ. ಇಲ್ಲಿ ಹರ್ಷಿತ್, ಸುಮನ್ ಮತ್ತೆ ಹರ್ಷಿತ್ ರವರ ಅನುಪಾತ 5:2 ಇದೆ. ಸೊ ಸುಮನ್ ಹತ್ರ 5 ರೂಪಾಯಿ ಇದ್ರೆ ಹರ್ಷಿತ್ ಹತ್ರ ಆವಾಗ 2 ರೂಪಾಯಿ ಇರ್ತದೆ. ಸುಮನ್ ಹತ್ರ 300 ರೂಪಾಯಿ ಇದ್ರೆ ಹರ್ಷಿತ್ ಹತ್ರ ಎಷ್ಟಿರುತ್ತೆ ಅಂತ ಕ್ವಶನ್ ಮಾರ್ಕ್ ಹಾಕಿ. ಸೊ ಈ ರೀತಿ ಮಾಡಿದ್ರೆ ವಿ ವಿಲ್ ಗೆಟ್. ನೋಡಿ, ಈ ಥರದ ಕ್ವಶನ್ಸ್ ಅಲ್ಲಿ ಇದು ಆಕ್ಚುಲಿ ನಾನು ಈ ರೀತಿ ಹಾಕ್ತೀನಿ. ಕೆಲವರು ಇದನ್ನ ಹಿಂಗೆ ಸಾಲ್ವ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಈ ರೀತಿ ಬರ್ಕೊಂಡು ಈ ಕಡೆ ಕ್ವಶನ್ ಮಾರ್ಕಲ್ಲಂತೂ ಏನಾಗಬೇಕು, ಆರೋ ಮಾರ್ಕ್ ಯಾವಾಗಲೂ ಮೇಲ್ಗಡೆನೇ ಇರಬೇಕು. ಈಗ ಇದು ಡೈರೆಕ್ಟ್ ಪ್ರಪೋರ್ಷನ್, ನೇರ ಅನುಪಾತ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಕೆಳಗಡೆ ಬರ್ತದೆ. ವಿಲೋಮ ಅನುಪಾತ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಮೇಲೆ ಬರಬೇಕು. ನೆನ್ಪಿಟ್ಕೊಳ್ರಿ, ನೇರ ಅನುಪಾತ ಆಗಿದ್ರೆ ಕೆಳಗಡೆ ಆರೋ ಮಾರ್ಕ್, ವಿಲೋಮ ಅನುಪಾತ ಆಗಿದ್ರೆ ಮೇಲ್ಗಡೆ ಬರಬೇಕು. ನೇರ ಅನುಪಾತ ಅಂತಂದ್ರೆ ಈ ಕಡೆ ಕ್ವಾಂಟಿಟಿ ಹೆಚ್ಚಾದಂಗೆಲ್ಲೂ ಈ ಕಡೆ ಕ್ವಾಂಟಿಟಿನೂ ಹೆಚ್ಚಾಗಬೇಕು. ಈ ಕಡೆ ಕ್ವಾಂಟಿಟಿ ಕಡಿಮೆ ಆದರೆ ಈ ಕಡೆ ಕ್ವಾಂಟಿಟಿನೂ ಕಡಿಮೆ ಆಗಬೇಕು. ಇಲ್ಲಿ 5 ಇರೋದು ಇಲ್ಲಿ 300 ಆಗಿದೆ ಅಂತಂದ್ರೆ ಇಲ್ಲಿ 2 ಇರೋದು ಜಾಸ್ತಿ ಆಗಬೇಕು. ಸೊ ಇದೇನಾಗ್ತದೆ ಅಂತಂದ್ರೆ ನೇರ ಅನುಪಾತ ಆಗಿರೋದ್ರಿಂದ ಆರೋ ಮಾರ್ಕ್ ಕೆಳಗಡೆ ಬರಬೇಕು. ಸೊ ಈ ರೀತಿ ಬರ್ಕೊಂಡು ಏನು ಮಾಡ್ತೀವಿ ನಾವು ಅಂತಂದ್ರೆ ಈ ಆರೋ ಮಾರ್ಕ್ನ ಮೂತಿಗಳಿದಾವಲ್ಲ ಇದನ್ನ ಒಂದ್ ಕಡೆ ಬರ್ಕೊಂತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಈ ಟೇಲ್ಗಳಿದಾವಲ್ಲ ಅದನ್ನ ಕೆಳಗಡೆ ಬರ್ಕೊಂಡು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಸೊ ಇದು ಕೆಲವರು ಈ ರೀತಿ ಮಾಡ್ತಾರೆ. ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂತಂದ್ರೆ ಆರೋ ಮಾರ್ಕನ್ನ ಹಿಂಗ ಹಾಕ್ತೀನಿ. ನಾನು ಆರೋ ಮಾರ್ಕ್ನ ಈ ರೀತಿ ಹಾಕ್ತೀನಿ. ಸೊ ಇದು ಅಷ್ಟೇ, ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಕೆಳಗಡೆ ಡಿವೈಡ್ ಮಾಡಬೇಕು ಅಂತ ಅರ್ಥ. ಸೊ 300 × 2 / 5 ನಾನು ಈ ರೀತಿ ಹಾಕೋದು. ಇನ್ನು ಇದನ್ನ ಈ ರೀತಿನೂ ಮಾಡ್ಬೋದು. ಹೆಂಗೆ ಅಂದರೆ 5:2 ಇದು ಸುಮನ್ನು ಮತ್ತು ಹರ್ಷಿತ್ ಅಮೌಂಟ್. 5:2 ಈಸ್ ಸೇಮ್ ಆಸ್ 300:x. ಸೊ ಈ 2 ನಂಬರ್ಗಳು ಮಲ್ಟಿಪ್ಲೈ ಆದರೆ ಎಕ್ಸ್ಟೀರಿಯರ್ ಕ್ವಾಂಟಿಟಿಗಳು ಇರ್ತಾವಲ್ಲ ಈ 2 ನಂಬರ್ಗಳು ಮಲ್ಟಿಪ್ಲೈ ಆಗಬೇಕು. ಸೊ 2 × 300 / 5 × x ಅಥವಾ 5. ಸೊ x = 5 ಅಥವಾ 5 × x ಆದರೂ ಓಕೆ. ಈ ಎಕ್ಸ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ, ರೇಷಿಯೋ ಇರುತ್ತಲ್ಲ ಆ ರೇಷಿಯೋಗೆ. ಈಗ 5 1 ಈ ರೀತಿನೂ ಸಿಂಪ್ಲಿಫೈ ಮಾಡ್ತೀವಿ. ಬೋತ್ ಆರ್ ಸೇಮ್. 5 1 5 6 36. ಎಷ್ಟು ಬರುತ್ತೆ ಅಂತಂದ್ರೆ 120. ಇದು ಅಮೌಂಟ್ ಆಯ್ತು ಅಷ್ಟೇ. ಆದರೆ ನಮಗೆ ಬೇಕಾಗಿರೋದೇನು ಅಂತಂದ್ರೆ 5 ರೂಪಾಯಿಯ ಎಷ್ಟು ನಾಣ್ಯಗಳಿದೆ ಅಂತ ಬೇಕು. ಸೊ ಒಟ್ಟು ರೂಪಾಯಿ 120 ಆದರೆ 5 ರೂಪಾಯಿ ನಾಣ್ಯಗಳು ಎಷ್ಟಿರ್ತಾವಂತ ಬೇಕು ಅಂತಂದ್ರೆ ಏನು ಮಾಡಬೇಕು, 5 ಇಂದ ಡಿವೈಡ್ ಮಾಡಬೇಕು. ಸೊ 5 1 5, 5 7 10, 5 4 20. Therefore, third option correct. ನೆಕ್ಸ್ಟ್ ಒಂದು, ಒಂದೇ ಗಾತ್ರದ 2 ಲೋಟಗಳಿವೆ. ಒಂದರಲ್ಲಿ 1/3 ಭಾಗದಷ್ಟು ಹಾಲನ್ನು ಮತ್ತೊಂದರಲ್ಲಿ 4/1 ಹಾಲನ್ನು ತುಂಬಿಸಲಾಗಿದೆ. ಒಂದು ವೇಳೆ ಆ 2 ಲೋಟಗಳಿಗೆ ನೀರನ್ನು ಭರ್ತಿ ಮಾಡಿ 2 ಲೋಟಗಳಲ್ಲಿನ ಮಿಶ್ರಣವನ್ನು ಒಂದು ಪಾತ್ರೆಗೆ ಸುರಿದರೆ ಆ ಪಾತ್ರೆಯಲ್ಲಿರುವ ಹಾಲು ಮತ್ತು ನೀರಿನ ಅನುಪಾತ ಅಂತ ಕೇಳಿದ್ದಾರೆ. ಸರಿ, ಈಗ ಇಮ್ಯಾಜಿನ್ ಮಾಡಿ, ಇಲ್ಲಿ 2 ಲೋಟಗಳಿದೆ ಅಂತ ಅನ್ಕೊಳ್ರಿ. ಇಲ್ಲಿ ಒಂದು ಲೋಟ ಇದೆ, ಸೇಮ್ ಅದೇ ರೀತಿ ಒಂದು ಲೋಟ ಇಲ್ಲಿದೆ ಅಂತ ಅನ್ಕೊಳ್ರಿ. ನಾನು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತೀನಿ, ಮತ್ತೆ ಹಂಗಿರಲ್ಲ ಅದು. ಇಲ್ಲಿ ಒಂದು ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳೋಣ ಇದನ್ನು. ಓಕೆ, ಈಗ ನೋಡ್ರಿ, ಅಲ್ಲೇನು ಹೇಳಿದೆ ಅಂತಂದ್ರೆ ಒಂದರಲ್ಲಿ 1/3 ಭಾಗದಷ್ಟು ಹಾಲನ್ನು ಹಾಕಿದ್ದಾರೆ ಅಂತ. 1/3 ಭಾಗ ಅಂತಂದ್ರೆ ಇದು 3 ಸಮಭಾಗ ಮಾಡೋಣ. ಫಸ್ಟ್ 3 ಸಮಭಾಗ ಆಯ್ತು. 3 ಸಮಭಾಗದಲ್ಲಿ ಇಲ್ಲಿವರೆಗೂ ಹಾಲನ್ನು ಹಾಕಿದ್ದಾರೆ, 1/3 ಭಾಗದಷ್ಟು ಹಾಲು. ಇನ್ನೊಂದರಲ್ಲಿ 4/1 ಭಾಗದಷ್ಟು ಹಾಲು. 4/1 ಭಾಗದಷ್ಟು ಅಂತಂದ್ರೆ 4 ಸಮಭಾಗ ಮಾಡಬೇಕು. 1 2 ಇದು 3 ಮೇಲ್ಗಡೆ 4. ಇದರಲ್ಲಿ ಪೂರ್ತಿ ಕೆಳಗಡೆ ಇಷ್ಟು ಮಾತ್ರ ಹಾಲನ್ನು ಹಾಕಿದ್ದಾರೆ. ಸೊ ಇದರಲ್ಲಿ ಇರೋದು 1/3 ಭಾಗದಷ್ಟು ಅಂದ್ರೆ 1/3.
ನೀರು ಎಷ್ಟಿದೆ ಅಂತಂದರೆ 2/3. ಇದು ನೀರು ಮೇಲ್ಗಡೆ ಇರೋದು, ಇದು ಹಾಲು. ಇಲ್ಲಿ ಕೆಳಗಡೆ ಇರೋದು 1/4 ಇದು ಹಾಲು. ಮೇಲ್ಗಡೆ ಸಪೋಸ್ ನೀರನ್ನು ಸೇರಿಸಿದ್ರೆ ಅದೆಷ್ಟಾಗ್ತದೆ ಅಂತಂದರೆ 3/4 ಆಗ್ತದೆ. ಇದು 3/4 ನೀರು. ಯಾಕಂದರೆ ಆಮೇಲೆ ನೀರು ಹಾಕ್ತಾರೆ ಇಲ್ಲಿ. ಸೊ 1/3ರಷ್ಟು ನೀರು, ಇಲ್ಲಿ 1/4ರಷ್ಟು 1/3ರಷ್ಟು ಹಾಲು, ಇಲ್ಲಿ 1/4ರಷ್ಟು ಹಾಲಿದೆ. ಒಂದು ವೇಳೆ ಆ 2 ಲೋಟಗಳಿಗೆ ನೀರನ್ನು ಭರ್ತಿ ಮಾಡಿ, ಅಂದರೆ ಇದಕ್ಕೆ ನೀರನ್ನು ಭರ್ತಿ ಮಾಡಿದರೆ ಇದರಲ್ಲಿರ್ತಕ್ಕಂಥ ನೀರಿನ ಕ್ವಾಂಟಿಟಿ ಎಷ್ಟು ಅಂತಂದರೆ 2/3. ಇದರಲ್ಲಿ ನೀರು ಹಾಕಿದರೆ ಇದರಲ್ಲಿ ನೀರಿನ ಕ್ವಾಂಟಿಟಿ ಎಷ್ಟಾಗ್ತದೆ ಅಂದರೆ 3/4. 2 ಲೋಟಗಳಿಗೆ ಭರ್ತಿ ಮಾಡಿ 2 ಲೋಟಗಳಲ್ಲಿನ ಮಿಶ್ರಣವನ್ನು ಒಂದು ಪಾತ್ರೆಗೆ ಸುರಿಯುತ್ತಾರೆ. ಅಂದರೆ ಇದನ್ನ ಎರಡನ್ನೂ ಒಂದೇ ಒಂದು ದೊಡ್ಡ ಪಾತ್ರೆಗೆ ನಾವು ಹಾಕಿದರೆ ಇದರಲ್ಲಿ ಇರ್ತಕ್ಕಂಥ ಹಾಲು ಮತ್ತು ನೀರಿನ ಅನುಪಾತ ಅಂತ ಕೇಳಿದರೆ, ಸೊ ಇದರಲ್ಲಿ ಇರ್ತಕ್ಕಂಥ ಹಾಲು ಇದರಲ್ಲೇ ಬರ್ತದೆ, ಹೌದಾ? ಹಾಗಾದ್ರೆ ಇದರಲ್ಲಿ ಇರ್ತಕ್ಕಂಥ ಹಾಲಿನ ಅನುಪಾತ ಮತ್ತು ನೀರಿನ ಅನುಪಾತ, ಫಸ್ಟ್ ಹಾಲು ಬೇಕು, ಆಮೇಲೆ ನೀರು ಬೇಕು. ಸೊ ಹಾಲಿನ ಅನುಪಾತ ಅಂತಂದ್ರೆ 1/3ರಷ್ಟು ಮತ್ತು 1/4 ಇದು ಹಾಲು. ಇನ್ನು ನೀರು ಎಷ್ಟಿದೆ ಇಲ್ಲಿ 2/3, ಇದರಲ್ಲಿ 3/4 ಇದೆ. ಸೊ ಹಾಲು ಅನುಪಾತ ನೀರು. ಯಾಕಂದ್ರೆ ಇವೆರಡನ್ನು ಮಿಕ್ಸ್ ಮಾಡಿ ಇಲ್ಲಿ ಹಾಕೋದ್ರಿಂದ ಹಾಲನ್ನ ಸೇರಿಸ್ತಿದ್ದೀನಿ, ನೀರನ್ನ ಸೇರಿಸ್ತಿದ್ದೀನಿ. ಸೊ ದಿಸ್ ಈಸ್ ಈಕ್ವಲ್, ದಿಸ್ ಇಂಪ್ಲೈಸ್. ಇಲ್ಲಿ ಲಸ ತಗೊಳ್ಳೋಣ. ಲಸ ಎಷ್ಟು ಬರುತ್ತೆ? ಇಲ್ಲಿ 12 ಬರುತ್ತೆ ಲಸ. ಇದು 4 ಈ ಕಡೆ ಗುಣಾಕಾರ ಆಗ್ತದೆ, ಇಲ್ಲಿ 3 ಈ ಕಡೆ ಗುಣಾಕಾರ ಆಗ್ತದೆ. 4 1 4, 3 1 3, 4 + 3 7. ಇದು ಹಾಲಿಂದ ಆಯ್ತು. ಇನ್ನು ನೀರಿಂದ ಎಷ್ಟು ಬರುತ್ತೆ ಅಂದ್ರೆ ಇಲ್ಲೂ ಕೂಡ 12 ಬರುತ್ತಾ. ಇಲ್ಲಿ 4 ಇಲ್ಲಿ ಗುಣಾಕಾರ ಆದ್ರೆ ಇಲ್ಲಿ 3 ಇಲ್ಲಿ ಗುಣಾಕಾರ ಆಗ್ತದೆ. 4 2 8, 3 3 9. 8 + 9 ಅಂತಂದ್ರೆ 17. ಈಗ ಈ ಛೇದಗಳು ಕ್ಯಾನ್ಸಲ್ ಆಗಿಬಿಟ್ರೆ ನಮ್ಮ ಹತ್ರ ಉಳಿಯೋದು 7/17. ಸೊ ಇವು ಯಾವ ರೀತಿ ಕ್ಯಾನ್ಸಲ್ ಆಗ್ತಾವ ಅಂತಂದ್ರೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯೋದಾದ್ರೆ 7/12 / 17/12 ಅಂತ ಬರೀತೀವಿ. ಸೊ 7/12 ಹಂಗೆ ಇರ್ತದೆ. ಕೆಳಗಡೆ ಇರ್ತಕ್ಕಂಥ 17/12 ವಿತ್ ಕ್ರಮ ರೆಸಿಪ್ರೋಕಲ್ ಆಗಿ 12/17 ಆಗ್ತದೆ. 12 12 ಕ್ಯಾನ್ಸಲ್ ಆದ್ರೆ 7/17. ಸೊ 7/17 ಅನುಪಾತ ರೂಪದಲ್ಲಿ ಬರೆದ್ರೆ 7/17 ಅಂತ ಬರಿಬೇಕು. therefore ಯಾವ್ದು ಆಪ್ಷನ್ ಕರೆಕ್ಟ್ ಅಂದ್ರೆ 7/17, ಆಪ್ಷನ್ 4 ಕರೆಕ್ಟ್. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನು 4 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಎ ಒಬ್ಬನೇ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಬಹುದಾದರೆ ಬಿ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ? ನೋಡ್ರಿ, ಎ ಮತ್ತು ಬಿ ಒಟ್ಟಾಗಿ ಅಂತ ಕೇಳಿದ್ರೆ, ಸೊ ಎ ಮತ್ತೆ ಬಿ ಒಟ್ಟಾಗಿ ಅದಕ್ಕೆ ಆ್ಯಡ್ ಮಾಡಿದೆ. ಸೊ ಒಟ್ಟಾಗಿ ಒಂದು ಕೆಲಸನ 4 ದಿನದಲ್ಲಿ ಪೂರ್ಣಗೊಳಿಸ್ತಾರೆ. 4 ದಿನದಲ್ಲಿ ಪೂರ್ಣಗೊಳಿಸ್ತಾರೆ ಅಂತಂದ್ರೆ ಒಂದು ದಿನದಲ್ಲಿ ಎಷ್ಟು ಭಾಗ ಮಾಡಿರ್ತಾರೆ ಅಂತಂದ್ರೆ 1/4ರಷ್ಟು ಮಾಡ್ತಾರೆ. ಒಂದು ದಿನದಲ್ಲಿ, ಮೊದಲನೇ ದಿನದಲ್ಲಿ 1/4ರಷ್ಟು, ಎರಡನೇ ದಿನದಲ್ಲಿ ಮತ್ತೆ 1/4ರಷ್ಟು, ಮೂರನೇ ದಿನದಲ್ಲಿ 1/4ರಷ್ಟು, ನಾಲ್ಕನೇ ದಿನದಲ್ಲಿ 1/4ರಷ್ಟು. ಸೊ ಈ ರೀತಿ ಮಾಡಿದಾಗ ಮಾತ್ರ ಅದು 4 ದಿನದಲ್ಲಿ ಪೂರ್ಣ ಆಗ್ತದೆ. ಸೊ ಇಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂದ್ರೆ 1 ಬರ್ತದೆ. ಅಂದ್ರೆ ಒಂದು ಕೆಲಸ ಪೂರ್ಣ ಆಯಿತು ಅಂತ ಅಂದ್ರೆ ಒಂದು ಕೆಲಸನ ಒಂದು ಮಾನ, ಒಂದು ಯೂನಿಟ್ ಅಂತ ತಗೊಂಡಾಗ ಒಂದು ದಿನದಲ್ಲಿ ಅವ್ರು ಎಷ್ಟು ಮಾಡ್ತಾರೆ ಅಂತಂದ್ರೆ ಕಾಲು ಭಾಗದಷ್ಟು ಕೆಲಸ ಮಾಡ್ತಾರೆ. 2 ದಿನದಲ್ಲಿ ನಿನ್ನೆ ಮಾಡಿದ್ದು ಕಾಲು ಭಾಗ, ಇವತ್ತು ಮಾಡಿದ ಕಾಲು ಭಾಗ, ಆ ರೀತಿ. ಸೊ ಕಾಲು ಭಾಗ 4 ದಿನ ಮಾಡಿದ್ರೆ ಆ ಒಂದು ಯೂನಿಟ್ ವರ್ಕ್ ಏನಿತ್ತು ಅದು ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಇಬ್ರು ಮಾಡಿದಾಗ ಒಂದು ದಿನದಲ್ಲಿ ಎಷ್ಟು ವರ್ಕ್ ಮಾಡ್ತಾರೆ ಅಂತಂದ್ರೆ 1/4ರಷ್ಟು ವರ್ಕ್ ಮಾಡ್ತಾರೆ ಒಂದು ದಿನದಲ್ಲಿ. ಇದು ನಾನು ಬರೀತಾ ಇರೋದು ಒಂದು ದಿನದಲ್ಲಿ ಅವ್ರು ಮಾಡುವಂತಹ ಕೆಲಸದ ಪ್ರಮಾಣ. ಅದೇ ರೀತಿ ಎ ಒಬ್ಬನೇ ಅದೇ ಕೆಲಸವನ್ನ 12 ದಿನದಲ್ಲಿ ಮುಗಿಸ್ತಾನೆ. ಎ ಒಬ್ಬನೇ 12 ದಿನದಲ್ಲಿ ಮುಗಿಸ್ತಾನೆ ಅಂತಂದ್ರೆ ಎ ಒಬ್ಬನೇ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ 1/12ರಷ್ಟು ಕೆಲಸ ಮಾಡ್ತಾನೆ. ಇದರ ವ್ಯುತ್ಕ್ರಮ ತಗೋಬೇಕು. ಒಂದನೇ ದಿನ 1/12, ಎರಡನೇ ದಿನ 1/12, ಮೂರನೇ ದಿನ 1/12. ಈ ರೀತಿ ಮಾಡಿದಾಗ ಅದು 12 ದಿನದಲ್ಲಿ ಕಂಪ್ಲೀಟ್ ಆಗಿ ಮುಗೀತದೆ. ಎ ಒಬ್ಬನೇ 1/12. ಹಾಗಾದ್ರೆ ಬಿ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ ಅಂತ ಬೇಕು. ಸೊ ಎನ್ನ ಇದರಲ್ಲಿ ತಗೊಂಡು ಬಂದು ಹಾಕಿದ್ರೆ ಇಲ್ಲಿ 1/12 ಪ್ಲಸ್ ಬಿ ಈಕ್ವಲ್ ಟು 1/4. ಸೊ ಬಿ ಬೇಕಲ್ಲ ನಮಗೆ, ಬಿ ಈಕ್ವಲ್ ಟು 1/4 ಮೈನಸ್ 1/12. ಸೊ 4 ಇದೆ, ಇಲ್ಲಿ 3, ಇಲ್ಲಿ 3 ಗುಣಿಸೋಣ. 3 1 3 ಮೈನಸ್ 1 ಡಿವೈಡೆಡ್ ಬೈ 4 3 12 ಆದರೆ ಛೇದ 12 ಬರ್ತದೆ. 3ರಲ್ಲಿ 1 ಹೋದ್ರೆ 2/12 ಛೇದ ಇದು ಡಿವೈಡ್ ಮಾಡಿ 2 1 2 6 12. ಒಂದು ದಿನದಲ್ಲಿ ಬಿ ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ 1/6ರಷ್ಟು ಕೆಲಸ ಮಾಡ್ತಾನೆ.
ಒಂದು ದಿನದಲ್ಲಿ 1/6 ಅಷ್ಟು ಕೆಲಸ ಮಾಡಿದ್ರೆ ಕಂಪ್ಲೀಟ್ ಮುಗಿಯೋದಕ್ಕೆ ಎಷ್ಟು ದಿನ ಬೇಕಾಗ್ತದೆ ಅಂತಂದ್ರೆ 6 ದಿನ ಬೇಕು. ಯಾಕಂದ್ರೆ ಒಂದು ದಿನ 1/6, ಎರಡನೇ ದಿನ 1/6, ಮೂರನೇ ದಿನ 1/6, ಈ ರೀತಿ 6 ದಿನ ಮಾಡಿದಾಗ 6/6 ಕ್ಯಾನ್ಸಲ್ ಆಗಿ ಒಂದು ಮಾನದ ಒಂದು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗಿ ಮುಗಿತದೆ. ಹಾಗಾದ್ರೆ ಬಿ ಒಬ್ಬನೇ ಮಾಡಬೇಕು ಅಂತಂದ್ರೆ ಎಷ್ಟು ದಿನ ತೆಗೆದುಕೊಳ್ತಾನೆ ಅವನು 6 ದಿನ ಕೆಲಸ ಮಾಡಕ್ಕೆ ಟೈಮ್ ತಗೊಳ್ತಾನೆ. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. 5 ಜನರು ದಿನಕ್ಕೆ 8 ಗಂಟೆ ಕೆಲಸ ಮಾಡಿ 3 ದಿನಗಳಲ್ಲಿ ಒಂದು ಮನೆಗೆ ಬಣ್ಣ ಬಳಿಯಬಲ್ಲರು. ಒಂದು ವೇಳೆ ಒಬ್ಬ ವ್ಯಕ್ತಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಆ ಕೆಲಸವು ಮುಗಿಯುತ್ತದೆ? ಸೊ ಈ ರೀತಿ ಕ್ವಶನ್ಸ್ಗಳನ್ನು ಮಾಡುವಾಗ ಈ ರೀತಿ ನಾವು ಬರ್ಕೊಳ್ತೀವಿ. ಹೆಂಗಂದ್ರೆ ಫಸ್ಟು ಜನ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಮತ್ತು ಎಷ್ಟು ದಿನ ಕೆಲಸ ಮಾಡ್ತಾರೆ. ಜನ, ಗಂಟೆ, ದಿನ. ಜನ, ಗಂಟೆ, ದಿನ. ಮೊದಲೇನು ಹೇಳಿದರೆ 5 ಜನ 8 ದಿನ ಕೆಲಸ ಮಾಡಿ 3 ದಿನದಲ್ಲಿ ಮುಗಿಸ್ತಾರೆ. ಒಬ್ಬ ವ್ಯಕ್ತಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ? ಸೊ ಈ ರೀತಿ ಬರ್ಕೋಬೇಕು. ನಾನು ಆಲ್ರೆಡಿ ನಿಮಗೆ ನೇರ ಅನುಪಾತ, ವಿಲೋಮ ಅನುಪಾತ, ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಹೇಳಿದ್ನಲ್ಲ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಕ್ವಶನ್ ಎಲ್ಲಿರುತ್ತೋ ಆ ಕಾಲಮಿಗೆ ಮಾತ್ರ ಆರೋ ಮಾರ್ಕ್ ಮೇಲ್ಗಡೆನೆ ಇರಬೇಕು. ಈಗ ಗಂಟೆ ಮತ್ತು ದಿನ ಲೆಕ್ಕ ತಗೊಳ್ಳೋಣ. ಗಂಟೆಗಳು ಕಡಿಮೆ ಆದಾಗ ಕೆಲಸ ಮುಗಿಬೇಕು ಅಂತಂದ್ರೆ ಜಾಸ್ತಿ ದಿನ ಬೇಕಾಗ್ತದೆ. ನಾನು ದಿನಕ್ಕೆ ಮೊದಲು 8 ಗಂಟೆ ಕೆಲಸ ಮಾಡ್ತಿದ್ದೆ, ಈಗ ಬರೀ 4 ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಇನ್ನೂ ದಿನಗಳು ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಇಲ್ಲಿ ಗಂಟೆ ಕಡಿಮೆ ಆದಾಗ ದಿನ ಜಾಸ್ತಿ ಬೇಕು ಅಂತಂದ್ರೆ ಇದು ಇನ್ವರ್ಸ್ ಪ್ರಪೋರ್ಷನ್. ಇನ್ವರ್ಸ್ ಅಂದ್ರೆ ವಿಲೋಮ ಅನುಪಾತ. ನಾಗಲೇ ಹೇಳಿದ್ನಿ, ವಿಲೋಮ ಅನುಪಾತ ಇತ್ತು ಅಂತಂದ್ರೆ ಆರೋ ಮಾರ್ಕ್ ಇಲ್ಲಿ ಮೇಲ್ಗಡೆ ಬರಬೇಕು. ಅದೇ ರೀತಿ ಈಗ ಜನ ಮತ್ತು ದಿನ ಕಂಪೇರ್ ಮಾಡಿ. ಜನರ ಸಂಖ್ಯೆ ಕಡಿಮೆ ಆದಾಗ ದಿನಗಳು ಜಾಸ್ತಿ ಬೇಕು. ಮೊದಲು 5 ಜನ ಕೆಲಸ ಮಾಡ್ತಿದ್ರು, ಬೇಗ ಮುಗಿತಿತ್ತು. ಈಗ ಒಬ್ಬೊಬ್ಬನೇ ಕೆಲಸ ಮಾಡಬೇಕು ಅಂದ್ರೆ ಇನ್ನೂ ಜಾಸ್ತಿ ದಿನಗಳು ಬೇಕು. ಹಂಗಾಗಿ ಜನ ಕಡಿಮೆ ಆದ್ರೆ ದಿನ ಜಾಸ್ತಿ ಬೇಕು. ಇಲ್ಲೂ ಕೂಡ ವಿಲೋಮ ಅನುಪಾತ, ಇನ್ವರ್ಸ್ ಪ್ರಪೋರ್ಷನ್. ದೇರ್ಫೋರ್ ಆರೋ ಮಾರ್ಕ್ ಮೇಲಿರಬೇಕು. ಈಗ ಆರೋ ಮಾರ್ಕ್ನ ಮೂತಿಗಳು ಇರ್ತಾವಲ್ಲ ಇವು, ಇದರ ಫೇಸ್, ಇವುಗಳನ್ನೆಲ್ಲನೂ ಒಂದ್ ಕಡೆ ಬರ್ಕೊಂಡು ಮಲ್ಟಿಪ್ಲೈ ಮಾಡಿ, ಟೇಲ್ಗಳನ್ನೆಲ್ಲ ಒಂದ್ ಕಡೆ ಮಾಡ್ಕೊಂಡು ಡಿವೈಡ್ ಮಾಡಿ. ಸೊ 5 × 8 × 3 ಡಿವೈಡೆಡ್ ಬೈ 1 × 4. ಸೊ ಈ ರೀತಿ ಮಾಡಿದ್ರೆ ಆನ್ಸರ್ ಸಿಗುತ್ತೆ. 4 1 4 8, ಸೊ 5 10, 10 3 30. ಸೊ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತಂದ್ರೆ 30 ದಿನದಲ್ಲಿ ಕೆಲಸ ಮುಗಿಯುತ್ತದೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಪ್ರಸ್ತುತ ವಯಸ್ಸಿನ ರಾಣಿ ಅಂದ್ರೆ ಈಗಿನ ರಾಣಿಯ ವಯಸ್ಸೆಷ್ಟು ಅಂದ್ರೆ ವೈ. ಹಮೀದ್ಗಿಂತ X ವರ್ಷ ದೊಡ್ಡವಳು. ಹಮೀದ್ಗೆ ಎಷ್ಟು ವರ್ಷ ಗೊತ್ತಿಲ್ಲ, ಆದ್ರೆ ಅವನಿಗಿಂತ X ವರ್ಷ ದೊಡ್ಡವಳು. 15 ವರ್ಷದ ಹಿಂದೆ. 15 ವರ್ಷದ ಹಿಂದೆ ಅಂತಂದ್ರೆ ಈಗ ಎಷ್ಟು ವಯಸ್ಸು ರಾಣಿಗೆ? ವೈ. 15 ವರ್ಷದ ಹಿಂದೆ ಅಂತಂದ್ರೆ ಅವಳ ವಯಸ್ಸು ಎಷ್ಟಿರುತ್ತೆ ಅಂತಂದ್ರೆ ವೈ ಮೈನಸ್ 15. ಹಿಂದೆ ಹಮೀದ್ನ ವಯಸ್ಸು ರಾಣಿಯ ವಯಸ್ಸಿನ 1/4 ಅಷ್ಟಿತ್ತು. ಇದು ಹಮೀದ್ನ ವಯಸ್ಸಿದು. ಹಮೀದ್ನ ವಯಸ್ಸು ಎಷ್ಟಿತ್ತು ಅಂದ್ರೆ ವೈ ಮೈನಸ್ 15. ಇದು ರಾಣಿಯ ವಯಸ್ಸು 15 ವರ್ಷದ ಹಿಂದೆ. ಸೊ ವೈ ಮೈನಸ್ 15/4. ಇದು ಯಾರ ವಯಸ್ಸಿಗೆ ಸಮವಾಗಿತ್ತು ಅಂತಂದ್ರೆ ಹಮೀದ್ನ ವಯಸ್ಸಿಗೆ ಸಮವಾಗಿತ್ತು. ಆಯ್ತಾ? ಹಾಗಾದ್ರೆ ಕೆಳಗಿನ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ನೋಡಿ. ವೈ ಅನ್ನೋದು ರಾಣಿಯ ಈಗಿನ ವಯಸ್ಸು. 15 ವರ್ಷದ ಹಿಂದೆ ಅಂತಂದ್ರೆ ವೈ ಮೈನಸ್ 15. ಆಗ ಈ ಹಮೀದ್ನ ವಯಸ್ಸಿತ್ತಲ್ಲ, ಹಮೀದ್ನ ವಯಸ್ಸಿಗೆ ಏನು ವೇರಿಯಬಲ್ ಕೊಟ್ಟಿಲ್ಲ ಅವರು. ಸೊ ಹಮೀದ್ನ ವಯಸ್ಸು ಎಷ್ಟಿತ್ತು ಅಂತಂದ್ರೆ ರಾಣಿಯ ಅವಾಗಿನ ವಯಸ್ಸು ಎಷ್ಟಿತ್ತಲ್ಲ ಅದರ 1/4 ಅಷ್ಟಿತ್ತು. ಆಯ್ತಾ? ಸೊ ಇದು 15 ವರ್ಷದ ಹಿಂದಿನ ಕತೆ. ಈಗ 15 ವರ್ಷದ ನಂತರ ಬಂದ್ರೆ ಅಂದ್ರೆ ಪ್ರೆಸೆಂಟ್ ಏಜ್, ಅದಕ್ಕೆ 15ನ ಕೂಡ್ಸೋಣ. ಇದು ಹಮೀದ್ನ ವಯಸ್ಸು. 15 ವರ್ಷದ ನಂತರ ಅಂತಂದ್ರೆ 15ನ ಕೂಡಿಸ್ಬೇಕು. ಆಯ್ತಾ? 15 ವರ್ಷ ಕೂಡಿಸಿದ್ರೆ ಇದು ಟೋಟಲ್ ಯಾರ ವಯಸ್ಸಾಯ್ತು ಈಗ ಅಂತಂದ್ರೆ ಹಮೀದ್ನ ವಯಸ್ಸೇ ಆಯ್ತು. ಇದು 15 ವರ್ಷದ ಹಿಂದೆ ಅವನ ವಯಸ್ಸು. 15 ಕೂಡಿಸಿದ್ರೆ ಈಗ ಹಮೀದ್ನ ಪ್ರೆಸೆಂಟ್ ಏಜ್ ಬಂತು. ಇದಕ್ಕಿಂತ ವೈನ ವಯಸ್ಸು, ರಾಣಿಯ ವಯಸ್ಸು ಎಷ್ಟಿದೆ ಅಂತಂದ್ರೆ ಎಕ್ಸ್ ದೊಡ್ಡವಳು, ಎಕ್ಸ್ ವರ್ಷ ದೊಡ್ಡವಳು ಅಂತಂದ್ರೆ ಇದಕ್ಕೆ ಎಕ್ಸ್ ಕೂಡಿಸ್ಬೇಕು. ಈಗ ಇದು ಯಾರ ವಯಸ್ಸಿಗೆ ಸಮವಾಗ್ತದೆ ಅಂತಂದ್ರೆ ರಾಣಿಯ ಪ್ರಸ್ತುತ ವಯಸ್ಸಿಗೆ ಸಮ ಆಗ್ತದೆ. ಸೊ ಪ್ರಸ್ತುತ ವಯಸ್ಸು ಎಷ್ಟಿದೆ? ವೈ. ನೋಡಿ, ಹಮೀದ್ನ ವಯಸ್ಸು ಎಕ್ಸ್, ವೈ ಮೈನಸ್ 15/4. ಇದು 15 ವರ್ಷದ ಹಿಂದೆ ಅವನ ವಯಸ್ಸು. 15 ವರ್ಷ ಆದ್ಮೇಲೆ ಅಂತಂದ್ರೆ ಹಮೀದ್ನ ಪ್ರೆಸೆಂಟ್ ಏಜ್ ಇದು.
ಸೊ ಹಮೀದ್ನ ಪ್ರೆಸೆಂಟ್ ಏಜ್ಗೆ ಎಕ್ಸ್ನ ಸೇರಿಸಿದ್ರೆ ರಾಣಿಯ ಪ್ರಸ್ತುತ ವಯಸ್ಸು ಬರ್ತದೆ. ಸೊ ಇದು ಈಕ್ವೇಶನ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ನಾವೀಗ. ಎಲ್ಲ ಸತಗಳನ್ನ y ಮೈನಸ್ 15 ಪ್ಲಸ್ ಇಲ್ಲಿ ಲಸ ಒಂದಿದೆ, ಇಲ್ಲಿ ಒಂದಿದೆ ಅಂತಂದ್ರೆ ಲಸ ಫುಲ್ ಎಷ್ಟು ಬರ್ತದೆ ಅಂದ್ರೆ 4 ಬರ್ತದೆ. ಸೊ 15 4 60 ಪ್ಲಸ್ 4 ಇಂಟು ಎಕ್ಸ್ ಅಂದ್ರೆ 4x ಈಕ್ವಲ್ ಟು y. ಓಕೆ, ಈಗ 4y ಮೈನಸ್ 15 ಪ್ಲಸ್ 60 ಕೂಡಿಸಿದ್ರೆ ಪ್ಲಸ್ 45 ಪ್ಲಸ್ 4x, 4 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದರೆ 4y ಆಗುತ್ತೆ. y ಈ ಕಡೆ ಬರಲಿ ಮತ್ತು 4x ಕೂಡ ಈ ಕಡೆ ಬರಲಿ, ಏನಾಗ್ತದೆ ಆವಾಗ 4y ಮೈನಸ್ 4x ಈಕ್ವಲ್ಸ್ ಟು 45 ಈ ಕಡೆ ನೋಡಿದ್ರೆ ಅದನ್ನ ಈ ಕಡೆ ಬರೀತೀನಿ 45. ಸೊ 4y ಮೈನಸ್ y ಅಂತಂದ್ರೆ 3y ಮೈನಸ್ 4x ಈಕ್ವಲ್ಸ್ ಟು 45. ಫಸ್ಟ್ ಆಪ್ಷನ್ ಕರೆಕ್ಟ್.